ಆಗಿದೆಯಾ? ನನಗೂ ಗೊತ್ತಿಲ್ಲ, ಅದಕ್ಕೆ ಕೇಳಿದ್ ನಿಮ್ಮನ್ನ ಆಗಿದೆಯಾ ಅಂತ. ಇಲ್ಲ, ಜೈಲ್ ಅಧಿಕಾರಿಗಳು ಈ ಘಟನೆ ಆದಮೇಲೆ ಅವ್ರನ್ನೆಲ್ಲ ಶಿಫ್ಟ್ ಮಾಡಬೇಕು ಬೇರೆ ಕಡೆ ಅಂತೇಳಿ ತೀರ್ಮಾನ ಮಾಡಿದರು. ಅವರು ಯಾರ್ಯಾರನ್ನ ಎಲ್ಲೆಲ್ಲಿ ಕಳಿಸ್ಬೇಕು ಅಂತೇಳಿ ಅವರು ಒಂದು 8-10 ಜನರನ್ನ ಶಿಫ್ಟ್ ಮಾಡೋದಕ್ಕೆ ತೀರ್ಮಾನ ತಗೊಂಡು ಶಿಫ್ಟ್ ಮಾಡ್ತಾ ಇದ್ದಾರೆ. ಅವರೆಲ್ಲ ಇನ್ನೂ ಗೊತ್ತಿಲ್ಲ, ನನಗೆ ತಲುಪಿದ್ದಾರೋ ಏನೂ ಗೊತ್ತಿಲ್ಲ, ಶಿಫ್ಟ್ ಆಗಿದ್ದಾರೆ. ಆ ಥರ ಏನಿಲ್ಲ, ಸೆಕ್ಯೂರಿಟಿ ದೃಷ್ಟಿಯಿಂದ ಯಾವ ಬಂದಿಖಾನೆಗೆ ಹೋಗಬೇಕು ಅದನ್ನು ಅವರು ಡಿಸೈಡ್ ಮಾಡಿದ್ದಾರೆ. ಅವರು ನಮ್ಮ ಪ್ರಿಸನ್ ಅಥಾರಿಟೀಸ್ ಡಿಸೈಡ್ ಮಾಡಿದ್ದಾರೆ, ನಾವ್ಯಾರು ಕೂಡ ಅದಕ್ಕೆ ಇಂಟರ್ಫಿಯರ್ ಆಗಿಲ್ಲ. ಅದಕ್ಕೇನು ಸಂಬಂಧ ಇದೆ? ಯಾವ ಜಿಲ್ಲೆಗೆ ಹಾಕಿದ್ರು ಅಲ್ಲೊಬ್ರು ಉಸ್ತುವಾರಿ ಇದ್ದೇ ಇರ್ತಾರಲ್ಲ, ಅದಕ್ಕೂ ಸಂಬಂಧ ಇಲ್ಲ. ಯಾರೇ ಇದ್ರೇನಂತೆ, ಯಾರಿದ್ರೂ ಕೂಡ ಕಾನೂನಿನ ಪ್ರಕಾರ ಏನು ಕ್ರಮ ತಗೋಬೇಕೋ ಅದನ್ನು ತಗೊಳ್ತೀವಿ. ಅದನ್ನು ಯಾರು ಅವರು ಉಸ್ತುವಾರಿ ಇದ್ದಾರೆ ಅದಕ್ಕೋಸ್ಕರ ಏನೋ ಆಗಿಬಿಡ್ಬೋದು ಅನ್ನೋದೆಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ವಿಚಾರ. No, that the prison authorities, it is their job. It is not the government's job. No, we will give instructions to take care of all this, but all the nitty-gritty things they will decide. They will have to take responsibility and take care. Yes, that is what we are hoping. ಏನು ತೀರ್ಮಾನ ಬರುತ್ತೆ ಕಾದು ನೋಡೋಣ. ನಾನು ಈಗ ಯಾವುದನ್ನು ಸ್ಪೆಕ್ಯುಲೇಟ್ ಮಾಡೋಕ್ಕೆ ಹೋಗೋದಿಲ್ಲ. ಕಾನೂನಿನ ಚೌಕಟ್ಟಿನಲ್ಲಿ ಏನು ತೀರ್ಮಾನ ಬರುತ್ತೆ ಅದನ್ನು ಕಾಯ್ದು ನೋಡ್ತೇವೆ. ಅದನ್ನಾದಮೇಲೆ ಮುಂದಿನ ಕ್ರಮ ತಗೊಳ್ಳೋದಕ್ಕೆ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಕಾನೂನು ಟೀಮ್ ಏನಿದೆ, ಲೀಗಲ್ ಟೀಮ್, ಅವರೆಲ್ಲ ಡಿಸಿಷನ್ ತಗೊಳ್ತಾರೆ. No, some of them there are certain clarifications sought by the government, and that we will send it back to them with the clarifications. Then we will see what happens. Is it a political tussle because sending back bills looks bad on the? No, I don't see any political thing. But if there is a political angle to it, and we will handle it politically. But if there is only purely certain clarification need to be addressed, we will do that. In spite of all that, if there is rejection again or sent back to government, then we will see what best we can do. And another issue in Koppal district, SDPI has filed a complaint with station Koppal inspector. There are few Hindu symbols on the light lamps, the street lamps. They have asked them to be removed, saying it's hurting our sentiments, and they have removed also. BJP has already done a press conference saying they are hurting Hindu sentiments, and Congress government is accepting this. No, I don't know. I have no information about it. I'll get some information. ಅದು ಜಸ್ಟಿಸ್ ಸೋಮಶೇಖರ್ ಅವರ ಮುಂದೆ ಬರ್ತಾ ಇದೆ ಅಂತೇಳಿ ಪೇಪರಲ್ಲಿ ಓದಿದೆ ನಾನು. ಅದನ್ನು ಕಾದು ನೋಡೋಣ, ಏನು ತೀರ್ಮಾನ ಬರುತ್ತೆ ಅಂತೇಳಿ ಕಾದು ನೋಡೋಣ. ನ್ಯಾಯಯುತವಾಗಿ ತೀರ್ಮಾನ ಆಗಬೇಕು ಅನ್ನೋದು ನಮ್ಮೆಲ್ಲರ ಅಪೇಕ್ಷೆ. ಅದು ಯಾವ ಥರ ಬರುತ್ತೆ ತೀರ್ಮಾನ ಅಂತ ಹೇಳಿ ಕಾದು ನೋಡ್ತೀವಿ. ಇಲ್ಲ, ಇನ್ನೂ ವರದಿ ಸಂಪೂರ್ಣವಾಗಿ ಬಂದಿಲ್ಲ. ಬೇರೆ ಬೇರೆ ರಾಜ್ಯದಲ್ಲೆಲ್ಲ ಮಾಡಿದ್ದಾರೆ ಅಂತೇಳಿ ನಮ್ಮ ಹುಡುಗರೇ ಹೇಳ್ತಾ ಇದ್ದಾರೆ. ಆದರೆ ನಾವು ಅಫಿಷಿಯಲ್ ಆಗಿ ಅದರ ಮಾಹಿತಿ ತೊಗೊಂಡು ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ತೀರ್ಮಾನ ಮಾಡ್ತೀವಿ. 40 ವರ್ಷಕ್ಕೆ ರಿಕ್ರೂಟ್ಮೆಂಟ್, 40 ವರ್ಷಕ್ಕೆ ಪೊಲೀಸಿಗೆ ಮಾಡಿದರೆ ಅವ್ರಿಗೆ ಮುಂದೆ ಸರ್ವಿಸ್ ಸಿಕ್ಕೋದು ಎಷ್ಟು ಸಿಗುತ್ತೆ? ಆಮೇಲೆ ಯಂಗ್ಸ್ಟರ್ಸ್ಗಳೆಲ್ಲ ಅವರು ಒಂದು ರೆಪ್ರೆಸೆಂಟೇಷನ್ ಮಾಡಿದ್ದಾರೆ. ನಮಗೆ 18-20 ವರ್ಷಕ್ಕೆ ನೀವು ತೊಗೊಳ್ತಾ ಇದ್ರಿ, ಈಗ ಆರ್ಮಿಗೆ 16 ವರ್ಷಕ್ಕೆ ರೆಕ್ರೂಟ್ ಮಾಡ್ತೀರಾ, 18 ವರ್ಷಕ್ಕೆ ರೆಕ್ರೂಟ್ ಮಾಡ್ತೀರಾ, ನೀವು ನಮಗೆ ಯಾಕೆ ಅಲ್ಲಿ ತನಕ ಹೋಗ್ತೀರಾ ಅಂತ ಅವ್ರದ್ದೊಂದು ಅಳಲು ಹೇಳ್ಕೊಂಡಿದ್ದಾರೆ.
ಅದಕ್ಕೆ ನೋಡೋಣ, ತೀರ್ಮಾನನ ಮಾಡುವಾಗ ಇದೆಲ್ಲ ಗಮನಿಸೇ ತೀರ್ಮಾನ ಮಾಡ್ತಾ ಇದ್ದೀವಲ್ಲ. ರೆಕ್ರೂಟ್ಮೆಂಟ್ ಎಲ್ಲ ಕಂಟಿನ್ಯೂಸ್ ಆಗಿ ಈಗಾಗಲೇ ರೆಕ್ರೂಟ್ಮೆಂಟ್ ಇವ್ರ ಹತ್ರ ADG ಹತ್ರ ಒಂದು 3,500-4,000 ಜನದ್ದು ನಡೀತಾ ಇದೆ. ಹಂತವಾಗಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಇಟ್ಸ್ ಎ ಕಂಟಿನ್ಯೂಯಸ್ ಪ್ರಾಸೆಸ್. ರಿಟೈರ್ಡ್ ಆಗ್ತಾನೆ ಇರ್ತಾರೆ. ಒಂದು ವರ್ಷಕ್ಕೆ ಏನಿಲ್ಲ ಅಂದರೆ ಒಂದು 2,000, 2,500 ಅಥವಾ 3,000 ಕೂಡ ಕೆಲವು ಸಂದರ್ಭದಲ್ಲಿ ರಿಟೈರ್ ಆಗ್ತಾರೆ. ಆ ಸಂದರ್ಭದಲ್ಲಿ ಅದನ್ನು ನಾವು ರಿಪ್ಲೇಸ್ ಮಾಡಲೇಬೇಕು. ಅದನ್ನು ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಕ್ಲಿಯರೆನ್ಸ್ ತೊಗೊಂಡು ಮಾಡ್ತೀವಿ. Now we are very confident that it will be, the justice will be, given to in both the cases. So we will see. We will see the outcome. That naturally they have to say that. They have to say that. That is their purpose. Our purpose is not that. Our purpose is CM will continue, for 5 years. PSI scams ವರದಿ ಬಂದಿದೆ. ಇದು ಏನು ಸರ್ಕಾರ ತೀರ್ಮಾನ ಮಾಡಿದೆ. CID ಇಂದ ಇನ್ವೆಸ್ಟಿಗೇಷನ್ ಮಾಡಿಸಿದ್ದು ಸಜೆಷನ್ ಬಂದಿತ್ತು. ಕ್ಯಾಬಿನೆಟ್ಗೆ ಬಂದಿರುವ ತೀರ್ಮಾನ ಆಗಿಲ್ಲ ಸರ್. ಅದನ್ನು ನೋಡ್ತೀವಿ ಸಂಪೂರ್ಣವಾಗಿ. ಅದು ಎಲ್ಲ ವರದಿ ಬರಬೇಕಲ್ಲ. ಇದು ಇಂಟ್ರಿಮ್ ಕೊಟ್ಟಿದ್ದಾರೆ. ಅದನ್ನು ನೋಡಿ ಸಂಪೂರ್ಣ ವರದಿ ಬರೋವರೆಗೂ ಏನು ಮಾಡಬೇಕು ಅಂತ. ಯಾಕೆಂದರೆ ನಾವು 2 ಭಾಗ ಇದೆ ಅಲ್ಲಿ. PSI ರಿಕ್ರೂಟ್ಮೆಂಟ್ದು ಒಂದು ಭಾಗ, ಆಮೇಲೆ ಸ್ಕ್ಯಾಮ್ ಇದೊಂದು ಭಾಗ. ರಿಕ್ರೂಟ್ಮೆಂಟ್ದು ಈಗಾಗಲೇ ನಾವು 545 ಕ್ಲಿಯರೆನ್ಸ್ ತೊಗೊಂಡು ಎಕ್ಸಾಮಿನೇಷನ್ ಮಾಡಿ ಈಗ ಅನೌನ್ಸ್ ಮಾಡೋದಕ್ಕೆ ಕಾಯ್ತಾ ಇದ್ದೀವಿ. ಈಗ ಇನ್ನೂ ಒಂದು 400 ಎಕ್ಸಾಮ್ ಆಗಬೇಕು. ಅದು ಕೂಡ ಡೇಟ್ ಫಿಕ್ಸ್ ಆಗಿದೆ. 402 ಜನರದ್ದು PSIದು ಅದು ಫಿಕ್ಸ್ ಆಗಿದೆ. ಅದು ಎಕ್ಸಾಮ್ ಮಾಡ್ತೀವಿ. ಹಾಗೆ ಕಂಟಿನ್ಯೂ ಆಗುತ್ತೆ ಅದು. ಆದರೆ ಸ್ಕ್ಯಾಮಿನ ಬಗ್ಗೆ ನಾವು ಸಪ್ರೇಟಾಗಿ ಅದನ್ನು ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು. ಕ್ಯಾಪ್ಟನ್ ಅರ್ಜುನ್ನ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ವೇದಿಕೆ. ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.